ಇನ್ನು ಅತಿ ಹೆಚ್ಚು ನಾವು ನಿಗಾ ವಹಿಸಬೇಕಾಗಿರ್ತಕ್ಕಂಥದ್ದು ಶಾಲಾ ಕಾಲೇಜುಗಳ ವಿಚಾರದಲ್ಲಿ. ಮಕ್ಕಳಿಗೆ ಬಹಳ ಬೇಗ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಕೆಲವರಿಗೆ ವ್ಯಾಕ್ಸಿನೇಷನ್ ಆಗಿದೆ, ಕೆಲವ್ರಿಗೆ ಆಗಿಲ್ಲ. ಹಾಗಾಗಿ ಶಾಲೆಗಳಲ್ಲಿ ರೂಲ್ಸ್ ಜಾರಿಗೆ ಈಗ ಶಿಕ್ಷಣ ಇಲಾಖೆ ಪ್ಲಾನ್ ಮಾಡ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಹೆಚ್ಚಳದ ಆತಂಕ ಇರಬೇಕಾದ್ರೆ ಶಾಲಾ ಕಾಲೇಜುಗಳ ಮೇಲೆ ಆರೋಗ್ಯ ಇಲಾಖೆ ನಿಗಾ ಇಡ್ತಾ ಇದೆ. ಜನವರಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡ್ತಾರೆ. ತಜ್ಞರ ರಿಪೋರ್ಟ್ ಮೇಲೆ ಟಫ್ ರೂಲ್ಸ್ಗೆ ತೀರ್ಮಾನ. ಇನ್ನೂ ಕೂಡ ತಜ್ಞರ ರಿಪೋರ್ಟ್ ಬಂದಿಲ್ಲ, ಯಾಕೆಂದರೆ ಪರಿಸ್ಥಿತಿ ಅಲ್ಲಿ ತನಕ ಹೋಗಿಲ್ಲ. ಇನ್ನು ಜನವರಿ ಮೊದಲ ವಾರದ ಕೇಸಸ್ ನೋಡಿಕೊಂಡು, ಯಾಕೆಂದರೆ ಅವಾಗೇನೋ ಜಾಸ್ತಿ ಆಗುತ್ತಂತೆ, ನೋಡಿಕೊಂಡು ರೂಲ್ಸ್. ಹಾಗಾದರೆ ಶಾಲಾ ಕಾಲೇಜು ಕೊರೋನಾ ರೂಲ್ಸ್ ಏನು ಬರ್ಬೋದು ಅಂತ ನೋಡೋದಾದರೆ, ಜನವರಿ ಮೊದಲ 2 ವಾರದ ಕೇಸ್ ನೋಡಿಕೊಂಡು ಶಾಲಾ ಕಾಲೇಜುಗಳಲ್ಲಿ ರೂಲ್ಸ್ ತರ್ತಾರಂತೆ. ಆ್ಯಕ್ಚುಲಿ ಪೀಕ್ಗೆ ಹೋಗುತ್ತೆ ಅಂತ ಹೇಳಿದ್ದಾರೆ ಜನವರಿ 2nd ವೀಕ್. ಕೇಂದ್ರ ಮತ್ತು ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನು ನೋಡಿಕೊಂಡು ನಿಯಮ. ಅಷ್ಟೊತ್ತಿಗೇನಾದರೂ ಕೇಂದ್ರ ಮತ್ತು ಆರೋಗ್ಯ ಇಲಾಖೆಯವರು ಏನಾದರೂ ಮಾರ್ಗಸೂಚಿಯನ್ನು ಕೊಟ್ಟರೆ ಶಾಲೆಗಳಿಗೆ ನಿಯಮ ತರ್ತಾರೆ. ಒಂದು ವೇಳೆ ಏನಾದರೂ ಕೇಸ್ ಹೆಚ್ಚಾದರೆ ಮಾಸ್ಕನ್ನು ಕಡ್ಡಾಯ ಮಾಡೋ ಬಗ್ಗೆ ಚಿಂತನೆ. ಶಾಲಾ ಕಾಲೇಜುಗಳಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ಗೊತ್ತಾದರೆ ಮಾಸ್ಕ್ ಕಡ್ಡಾಯ ಮಾಡ್ತಾರೆ. ಸ್ಕೂಲ್ಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದಕ್ಕೆ ಅಗತ್ಯ ನಿಯಮವನ್ನು ರೂಪಿಸೋದು. ಅದೇ ದೂರಕ್ಕೆ ಟೇಬಲ್ ಹಾಕೋದು, ಒಂದು ಟೇಬಲಲ್ಲಿ ಇಬ್ಬರೇ ಕೂತ್ಕೊಳ್ಳೋದು, ಮೊದಲೆಲ್ಲ ಮಾಡಿದ್ರಲ್ಲ ಆ ಥರ. ಆರೋಗ್ಯ ವ್ಯತ್ಯಾಸವಿರುವ ಮಕ್ಕಳನ್ನು ಪ್ರತ್ಯೇಕ ಕೊಠಡಿಯಲ್ಲಿ ಇರಿಸಲು ಕ್ರಮ. ಅಕಸ್ಮಾತ್ ಮಗು ಸ್ಕೂಲಿಗೆ ಬಂದು ಸ್ಕೂಲಲ್ಲಿ ಮಗು ಜ್ವರ ಇದೆ ಅಂತನೋ ಅಥವಾ ನೆಗಡಿ, ಶೀತ, ಕೆಮ್ಮು ಈ ಥರ ಇದ್ದರೆ ಪ್ರತ್ಯೇಕವಾಗಿ ಇರಿಸೋದಕ್ಕೆ ಕ್ರಮ. ಇನ್ನು ಪ್ರಾರ್ಥನೆ, ಆಟದ ಸಮಯ, ಅದಕ್ಕೂ ಮೊದಲು ಶಾಲಾ ಕೊಠಡಿಗಳಿಗೆ ಸ್ಯಾನಿಟೈಸ್ ಮಾಡೋದಕ್ಕೆ ಕ್ರಮ ವಹಿಸ್ತಾರಂತೆ. ಓಕೆ, ಫೈನ್, ಅದನ್ನು ಮಾಡ್ಬೋದು. ಸ್ಯಾನಿಟೈಸ್ ಮಾಡೋದು ಪ್ರೈವೇಟ್ ಸ್ಕೂಲಲ್ಲಿ ತುಂಬ ಕಡೆ ಮಾಡ್ತಾಯಿದ್ರು. ಗೌರ್ಮೆಂಟ್ ಸ್ಕೂಲಲ್ಲಿ ಇವೆಲ್ಲ ಆಗುತ್ತಾ ಅಂತ ನೋಡಿ. ಪ್ರಾರ್ಥನೆ, ಆಟದ ಸಮಯ, ಊಟದ ಸಮಯದಲ್ಲೂ ಕೂಡ ಅಂತರ ಕಾಪಾಡಿಕೊಳ್ಳೋದಕ್ಕೆ ರೂಲ್ಸನ್ನು ಈಗ ಜಾರಿಗೆ ತರಲಾಗುತ್ತೆ. ಅದು ಯಾವಾಗ? ಜನವರಿ ಮೊದಲೆರಡು ವಾರದಲ್ಲಿ ನಮ್ಮ ರಾಜ್ಯದಲ್ಲಿ ಕೋವಿಡ್ ಎಷ್ಟು ಬರ್ತಾ ಇದೆ, ಯಾರಲ್ಲಿ ಕಾಣಿಸ್ಕೋತಾ ಇದೆ, ಏನಾದರೂ ಶಾಲಾ ಮಟ್ಟದಲ್ಲೇ ಕೋವಿಡ್ ಸ್ಫೋಟವಾಗ್ತಾ ಇದೆಯಾ, ಹಾಗೆಲ್ಲ ಆಗಿಬಿಟ್ರೆ ಕಠಿಣ ರೂಲ್ಸನ್ನು ತರಲೇಬೇಕಾಗುತ್ತೆ. ಹಾಗಾಗದೇ ಇರಲಿ ಅಂತಲೇ ಎಲ್ಲರ ಹಾರೈಕೆ. ಬಟ್ ಆಗಿಬಿಟ್ರೆ ಒಂದು ವೇಳೆ, ಹಾಗಾಗಿ ಈಗ ಸದ್ಯಕ್ಕಂತೂ ಒಂದು ಕಣ್ಣು ಇಟ್ಟಿದ್ದಾರೆ. ಶಿಕ್ಷಣ ಇಲಾಖೆಯವ್ರ ಕೆಲಸ ಅದೇ ಅಲ್ವಾ. ಆಮೇಲೆ ಹೇಳಿ ಕೇಳಿ ಇನ್ನು ಎಕ್ಸಾಮ್ ಟೈಮು, ಯಾಕೆಂದರೆ ಎಲ್ಲ ಪೋರ್ಷನ್ಸ್ ಎಲ್ಲ ಮುಗಿದಿದೆ. ಕ್ರಿಸ್ಮಸ್ ಹಾಲಿಡೇಸ್ ಬರ್ತಾ ಇದೆ. ಜನವರಿಯಿಂದ ಎಲ್ಲ ರಿವಿಷನ್ ಸ್ಟಾರ್ಟ್ ಆಗುತ್ತೆ, ಪ್ರಿಪ್ರೇಟರಿ ಎಕ್ಸಾಮ್ಗಳು ಸ್ಟಾರ್ಟ್ ಆಗುತ್ತೆ, ಮಕ್ಕಳು ಆರೋಗ್ಯವಾಗಿರಬೇಕು. ಸೊ ಇವೆಲ್ಲವೂ ಕಥೆಗಳಿದೆ. ಈಗ ಪಬ್ಲಿಕ್ ಎಕ್ಸಾಮಿನೇಷನ್ಸ್ ಇದೆ, ಮಕ್ಕಳನ್ನು ಆರೋಗ್ಯವಾಗಿ ಇಟ್ಕೋಬೇಕಲ್ಲ. ಈ ಕಾರಣಕ್ಕೋಸ್ಕರ ಶಿಕ್ಷಣ ಇಲಾಖೆಯವರು ಸಾಕಷ್ಟು ಚಿಂತನೆಯನ್ನು ನಡೆಸಿದ್ದಾರೆ. ನಿನ್ನೆ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರೇನೋ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಬಟ್ ಈಗ ಕ್ಯಾಂಪ್ಸ್ ಶಾಲೆಗಳ ಒಕ್ಕೂಟದವರು ಒಂದಷ್ಟು ನಿಯಮಗಳನ್ನ ಅವ್ರವ್ರ ಶಾಲೆಗೆ ತಂದುಕೊಂಡಿದ್ದಾರೆ. ಹಾಗೆ ಅವ್ರವ್ರ ಶಾಲೆಯಲ್ಲಿ ಅವ್ರವರು ಕ್ರಮ ವಹಿಸೋದು ಸೂಕ್ತ.